ಚಳ್ಳಕೆರೆ ನಗರದ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ನಡೆದ ಚಳ್ಳಕೆರೆ ಉಪವಿಭಾಗ ಇವರ ವತಿಯಿಂದ ನಡೆದ ಜನಸಂಪರ್ಕ ಸಭೆಯಲ್ಲಿ ಚಿತ್ರದುರ್ಗ ಎಎಸ್ಪಿ ಶಿವಕುಮಾರ್ ಮಾತನಾಡಿ, ಪೊಲೀಸ್ ಇಲಾಖೆಯು ಜನಸಂಪರ್ಕ ಸಭೆಗಳನ್ನು ನಡೆಸುತ್ತಿದೆ. ಇದರ ಮೂಲಕ ಜನರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಒದಗಿಸಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು. ಈಗ ಮುಖ್ಯವಾಗಿ ಸಮಸ್ಯೆಗಳು ಇಲ್ಲ ಅಂತಲ್ಲ, ಸಮಸ್ಯೆಗಳು ಲೀಸ್ಟ್ ಇದೆ ಹೇಳಿದ್ರಲ್ಲ ನಮ್ಮ ಗೌಡ್ರು. ಇದಕ್ಕೆ ಸುಮ್ಮನೆ ನೀವು ಒಂದು ಒಪ್ಪಂದ ಇರ್ಬೋದು, ಅಷ್ಟೇ. ಸುಮ್ಮನೆ ನೀವು ಹೇಳೋದು ಬೇಡ, ನಾವು ಕೇಳೋದು ಬೇಡ ಅಂತ. ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಇದಾವೆ. ಈಗ ಅದರಲ್ಲೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗಂತೂ ಸಾಕಷ್ಟು ಸಮಸ್ಯೆಗಳನ್ನು ನೀವು ಚರ್ಚೆ ಮಾಡಿದ್ರಿ. CCTV ಹೇಳಿದ್ರಿ. ಈಗಾಗಲೇ ಮಾನ್ಯ MLA ಸಾಹೇಬರು ಕೂಡ ಮಾತಾಡಿದರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಸಾಹೇಬರು ಮಾತಾಡಿದರೆ, DC ಅವ್ರ ಜೊತೆಲಿ ಕೂಡ ಚರ್ಚೆ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಹಿರಿಯೂರು ಮತ್ತು ಚಳ್ಳಕೆರೆ ಎಲ್ಲ ಭಾಗದಲ್ಲೂ ಕೂಡ CCTV ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತಾ ಇದೆ, ನಡೀತಾ ಇದೆ. ಅದು ಚಳ್ಳಕೆರೆ ನಗರದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿಯೂ ಸಹ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಹಾಗೂ ಶಾಸಕರೊಂದಿಗೆ ಚರ್ಚೆ ಮಾಡಲಾಗಿದೆ. ನಗರದಲ್ಲಿ ಗಾಂಜಾ ಸೇವನೆ ಹಾಗೂ ಮಾರಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಗಾಂಜಾ ತಪಾಸಣೆ ಕಿಟ್ ನೀಡಲಾಗಿದೆ. ಯಾರಾದರೂ ಗಾಂಜಾ ಸೇವನೆ ಮಾಡಿರುವುದು ಅಥವಾ ಮಾರಾಟ ಮಾಡುವುದು ಕಂಡು ಬಂದ್ರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಗಾಂಜಾ ಸೇವನೆ ಮಾಡಿ ಸಿಕ್ಕರೆ ಅವರನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಬೇಕಿತ್ತು. ಆವಾಗ ನಮಗೆ ಸಮಯ ವ್ಯರ್ಥ ಆಗ್ತಾ ಇತ್ತು. ಆದರೆ ಈಗ ಆಯಾ ತಾಲೂಕಿನ ನಗರ ಠಾಣೆಗಳಲ್ಲಿ ಪರೀಕ್ಷೆ ಮಾಡಲಾಗುವುದು. ನಗರದಲ್ಲಿ ಕಾಲೇಜುಗಳ ಮುಂದೆ ನಿಯಮ ಮೀರಿ ವಾಹನ ಚಲಾಯಿಸುವುದು, ತ್ರಿಬಲ್ ರೈಡಿಂಗ್ ಮಾಡೋದು, ಬೈಕ್ ವೀಲಿಂಗ್ ಮಾಡೋದು ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸದಾ ಕಾರ್ಯ ಚಟುವಟಿಕೆಯಲ್ಲಿರುತ್ತದೆ. ಇನ್ನೂ ಹಲವು ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಬೇಕು ಎಂದರು. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಚಳ್ಳಕೆರೆ DSP ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಈಗ ಸಿಗ್ನಲ್ ಲೈಟ್ಸು ಮತ್ತು CCTVದು ಈಗ ಮುಖ್ಯ ರಸ್ತೆಗಳಲ್ಲಿ ಮತ್ತು ಮುಖ್ಯ ವೃತ್ತಗಳಲ್ಲಿ ಮತ್ತು ಔಟ್ಸ್ಕಟ್ಸಲ್ಲಿ CCTVದು ಖಂಡಿತವಾಗಲೂ ಅದು ಆದಷ್ಟು ಬೇಗ ಅದು ಸಂಬಂಧಪಟ್ಟ ಇಲಾಖೆಯವರು ಜೊತೆಗೂಡಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಮಾತುಕತೆಯಲ್ಲಿದೆ ಅದು. ಎರಡನೇದು, ಇನ್ನೊಂದು ಮಠಕ್ಕೆ ಗಾಂಜಾದ ಹೇಳಿದರು. ಈಗ ರೆಗ್ಯುಲರ್ ಆಗಿ ನಾವು ಈಗ ಪ್ರತಿ ಸ್ಟೇಷನ್ಗೂ ಕೂಡ ಈಗ ಇತ್ತೀಚೆಗೆ ಕಳೆದ ಒಂದು NDPS ಒಂದು ಕಿಟ್ ತರಿಸಿದ್ವಿ. ಅಂದರೆ ಗಾಂಜಾ ಚೆಕ್ ಮಾಡೋದು ಒಂದು ಕಿಟ್ ತರಿಸಿದ್ವಿ. ಯಾರಾದರೂ ಸೇವನೆ ಮಾಡಿತ್ತಂತಂದರೆ ಅದು DC ಅವ್ರಿಗೂ ಕೂಡ ನಾವು ಮಾತಾಡಿ ಎಲ್ಲ ಏನು ಹಾಸ್ಪಿಟಲ್ಸ್, ತಾಲೂಕು ಹಾಸ್ಪಿಟಲ್ಸ್ ಇರ್ಬೋದು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತವೆ, ಎಲ್ಲನೂ ಕೂಡ ನೀವು ಕೂಡ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊಂಡಿದ್ವಿ. ಈಗಾಗಲೇ DH ಅವ್ರ ಜೊತೆ ಕೂಡ ಮೊನ್ನೆ SP ಅವರು ಮಾತಾಡಿದ್ದಾರೆ. ಈಗ ಅವ್ರದ್ದು ಬರೋದಕ್ಕೆ ತಡ ಆಗುತ್ತೆ ಅಂತೇಳಿ ನಾವೇ ಪರ್ಚೇಸ್ ಮಾಡಿದ್ವಿ. ಅದೊಂದು ಕಿಟ್ ಇರುತ್ತೆ, ಅದರಲ್ಲಿ ನಾವು ಈ ಚೆಕ್ ಮಾಡ್ಬೋದು. ಏನು ಕುಡಿದವರು ವಾಹನ ಚಾಲನೆ ಮಾಡಿದ್ರೆ ಹೇಗೆ ನಮ್ಮದು ಚೆಕ್ ಮಾಡ್ತೀವಿ, ಅದೇ ಥರದ್ದೊಂದು ಕಿಟ್ ತರಿಸ್ಕೊಟ್ಟಿದ್ವಿ. ಈಗಾಗಲೇ ಎಲ್ಲ ಸ್ಟೇಷನ್ ಕೂಡ ನಿನ್ನೆ ಬಂದಿದೆಯಾ, ಎಲ್ಲ ಕೂಡ ಸ್ಟೇಷನ್ ಕಳಿಸ್ಕೊಟ್ಟಿದ್ವಿ. ಈ ನಮ್ಮದು ಉದ್ದೇಶ ಕೂಡ ಅಷ್ಟೇ, ಎಲ್ಲಾದರೂ ಗುಂಪಲ್ಲಿ, ಎಲ್ಲಾದರೂ ಈ ಔಟ್ಸ್ಕಟ್ಸಲ್ಲಿ, ಎಲ್ಲಾದರೂ ಪಾರ್ಕ್ ಹತ್ರ, ಎಲ್ಲಾದರೂ ಹೊರಗಡೆ ಲೇಔಟ್ಗಳಲ್ಲಿ ಕೂತಿರ್ತಾರೆ ಹುಡುಗರು, ಆ ಥರದವೆಲ್ಲ ಹಿಡ್ಕೊಬರೋದು. ಅವರಿಗೆಲ್ಲ ಚೆಕ್ ಮಾಡಿದರೆ ನಮಗೆ ಅದರಲ್ಲಿ ಪಾಸಿಟಿವ್ ಬರುತ್ತೆ. ಬಂದರೆ ಆ ಥರದ ಪ್ರಕರಣ ಕೂಡ ದಾಖಲು ಮಾಡ್ತಿದ್ದೀವಿ. ಈಗ ಅದೊಂದು ಕೊರತೆ ಇತ್ತು ನಮಗೆ. ಕರ್ಕೊಂಬಂದರೆ ನಮಗೆ ಇಲ್ಲಿಂದ ಚಿತ್ರದುರ್ಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದು ಪರಿಶೀಲನೆ ಚೆಕ್ ಮಾಡಬೇಕಂತಂದರೆ. ಹಾಗಾಗಿ ಇಲ್ಲಿಂದ ತೊಂದರೆ ಆಗ್ತಿತ್ತು. ಪರಶುರಾಂಪುರ, ಮೊಣಕಾಲ್ಮೂರು, ರಾಂಪುರದಿಂದ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ನೆಗೆಟಿವ್ ಅಂತಂದರೆ ನಮ್ಮದು ಶ್ರಮ ವ್ಯರ್ಥ ಆಗ್ತಿತ್ತು. ಹಾಗಾಗಿ ನಾವು ಎಲ್ಲ ಠಾಣಾ ಮಟ್ಟದಲ್ಲೂ ಕೂಡ ಇಶ್ಯೂ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಆಸ್ಪತ್ರೆಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಮ್ಮಲ್ಲಿ ಖಾಲಿ ಆಯಿತು ಅಂದರೆ ನಿಮ್ಮಲ್ಲೂ ಕೂಡ ನೀವು ಏನು ಚೆಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅದನ್ನು ಮುಂದಿನ ದಿನಗಳು ಮಾಡ್ತೀವಿ. ಈಗ ಗಾಂಜಾದ ಏನಾದರೂ ಮಾಹಿತಿ ಇತ್ತಂತಂದರೆ ಖಂಡಿತವಾಗ್ಲೂ ಮುಕ್ತವಾಗಿ ಕೊಡ್ಬೋದು. ಮತ್ತು ಯಾವಾಗಲೂ ಸಾರ್ವಜನಿಕರಲ್ಲಿ ಸುಮ್ಮನೆ ಒಂದು ಯಾವಾಗಲೂ ಒಂದು ಗುಮಾನಿ, ಒಂದು ಡೌಟ್ ಇರುತ್ತೆ ಪೊಲೀಸ್ನವರು ಅಂತಂದ್ರೆ. ಹಾಗಾಗಿ ಆ ಥರದ್ದೊಂದು ಅನುಮಾನಗಳು ಏನು ಬೇಡ. ಮುಕ್ತವಾಗಿ ನಮಗೆ ನೀವು ಮಾಹಿತಿ ಕೊಡ್ಬೋದು, DSP ಮಾಹಿತಿ ಕೊಡ್ಬೋದು. ಲೋಕಲ್ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಹೊಸ ಇನ್ಸ್ಪೆಕ್ಟರ್ಗಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಕೂಡ, ಎಲ್ಲರೂ ಕೂಡ ಒಳ್ಳೆ ಅಧಿಕಾರಿಗಳಿದ್ದಾರೆ. ನೀವು ಅವ್ರಿಗೆ ಮಾಹಿತಿ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತಾರೆ. ಮತ್ತು ಏನಾಗುತ್ತೆ, ಹೇಳೋದು ತುಂಬ ಸರಾಗವಾಗಿ, ಸುಮ್ಮನೆ ಅಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಮಾಡ್ತಾರೆ ಅಂತ ಆ ಥರದ್ದು ಬೇಡ. ಅಧಿಕೃತವಾಗಿ ನಿಖರವಾಗಿ ನಿಮ್ಗೆ ಏನಾದರೂ ಮಾಹಿತಿ ಇತ್ತು ಅಂತಂದರೆ ಖಂಡಿತ ಅದನ್ನು ನಾವು ಕ್ರಮ. ನಿಮಗೇನೀಗ ಕೆಲವು ಏರಿಯಾಗಳು ಅಂದರೆ ನಶೆ ಮುಕ್ತ ಕರ್ನಾಟಕ ಹಾಕಬೇಕಂತಲೇ ನಮ್ಮ ಸರ್ಕಾರದ್ದು ಅದೊಂದು ದೊಡ್ಡ ಜವಾಬ್ದಾರಿ. ಹಾಗಾಗಿ